ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಅಧಿಕಾರಿಗಳ ಕಲಬುರಗಿಯಲ್ಲಿ ನಿನ್ನೆ ಒಂದಿಷ್ಟು ತನಿಖೆಯನ್ನ ಮಾಡಿದ್ರು. ಇವತ್ತು ಕೂಡ ಸಿಐಡಿ ಅಧಿಕಾರಿಗಳು ಕಲಬುರಗಿಗೆ ತೆರಳುತ್ತಾರೆ. ಕಲಬುರಗಿಗೆ ಇವತ್ತು ಕೂಡ ಸಿಐಡಿ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಮುಂದುವರಿಸುತ್ತಾರೆ. ನಿನ್ನೆ ಮೃತನ ಕುಟುಂಬಸ್ಥರಿಂದ ಒಂದಿಷ್ಟು ಮಾಹಿತಿಗಳನ್ನ ಸತತ 5 ಗಂಟೆಗಳ ಕಾಲ ಕಲೆ ಹಾಕಿದ್ರು. ಡಿವೈಎಸ್ಪಿ ಸುಲೇಮಾನ್ ತಹಶೀಲ್ದಾರ್ 5 ಗಂಟೆಗಳ ಕಾಲ ಮೃತನ ಕುಟುಂಬಸ್ಥರ ವಿಚಾರಣೆ ಮಾಡಿದ್ರು. ಸಹೋದರಿ ಸುರೇಖಾ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡ್ರು. ಅವ್ರು ಏನೇನು ಹೇಳಿಕೆ ಕೊಟ್ಟರು, ಏನೇನು ಮಾಹಿತಿ ಕೊಟ್ಟರು ಅವೆಲ್ಲವನ್ನ ಟೈಪ್ ಮಾಡಿಕೊಂಡು ಅದಕ್ಕೆ ಫೈನಲಿ ಸಹಿ ಕೂಡ ಪಡ್ಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಸೊ ಮೃತನ ಕುಟುಂಬಸ್ಥರ, ಮೃತನ ಸಹೋದರಿಯ ಹೇಳಿಕೆಯನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಇವತ್ತು ಕೂಡ ಕಲಬುರಗಿಯಲ್ಲಿ ತಮ್ಮ ತನಿಖೆಯನ್ನ ಮುಂದುವರಿಸಲಿಕ್ಕಿದ್ದಾರೆ. ಅದು ಸಾಮಾನ್ಯವಾಗಿ ಅವ್ರು ಏನು ಹೇಳಿಕೆ ಕೊಟ್ಟಿರ್ತಾರೆ ಆ ಎಲ್ಲ ಹೇಳಿಕೆಯನ್ನು ಫಸ್ಟ್ ಟೈಪ್ ಮಾಡ್ತಾರೆ. ಟೈಪ್ ಮಾಡಿ ಕೆಳಗಡೆ ಅದಕ್ಕೆ ಸೈನ್ ಮಾಡುವಂಥದ್ದು. ಯಾಕೆ ಸೈನ್ ಮಾಡಬೇಕು ಅಂತಂದರೆ ತಾನೇ ಕೊಟ್ಟಿರುವ ಹೇಳಿಕೆಯನ್ನು ಸರಿಯಾಗಿ ಪೊಲೀಸರು ಟೈಪ್ ಮಾಡಿದ್ದಾರೆ, ನಾನೇನು ಹೇಳಿಕೆ ಕೊಟ್ಟಿದ್ದೇನೋ ಅದನ್ನೇ ಟೈಪ್ ಮಾಡಿದ್ದಾರೆ, ಅದನ್ನು ಹೊರತುಪಡಿಸಿ ಬೇರೇನು ಅದನ್ನು ಚೇಂಜ್ ಮಾಡಿದ್ದು ಅಥವಾ ಮತ್ತೊಂದೇನು ಮಾಡಿಲ್ಲ ಅನ್ನೋದನ್ನು ದೃಢೀಕರಿಸೋದಕ್ಕೆ ಅವರ ಸೈನು ತಗೋತಾರೆ. ಆ ಸೈನ್ ಕೂಡ ತಗೊಳ್ಳಲಾಗಿದೆ. ಹಾಗಾಗಿ ಈಗ ಸಚಿನ್ ಪಾಂಚಾಳ್ ಅವರ ಕುಟುಂಬಸ್ಥರಿಂದ ಸತತವಾಗಿ 5 ಗಂಟೆಗಳ ಮಾಹಿತಿ, ಏನು ಮಾಡ್ತಾ ಇದ್ರು, ಸಾಯೋ ಮುಂಚೆ ಏನು ಮಾಡಿದ್ರು, ನಿಮಗೇನಾದರೂ ಸಾಯೋ ಬಗ್ಗೆ ಮಾಹಿತಿ ಕೊಟ್ಟಿದ್ರಾ ಸೇರಿದಂತೆ ಹಲವು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಸತತ 5 ಗಂಟೆಗಳ ತನಿಖೆಯನ್ನು ನಡೆಸಿದ್ದಾರೆ. ಸತತ 5 ಗಂಟೆಗಳ ತನಿಖೆಯ ನಂತರ ಫೈನಲಿ ಒಂದು ಸಿಗ್ನೇಚರ್ ಪಡ್ಕೊಂಡು ಹೊರಟಿದ್ದಾರೆ. ಇನ್ನು ಸ್ಟೇಟ್ಮೆಂಟ್ ಸರಿಯಾಗಿದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿದ್ರು. ಹೇಳಿಕೆಗಳನ್ನು ಟೈಪ್ ಮಾಡಿದ ಮೇಲೆ ಪ್ರತಿ ಮೇಲೆ ಸಹಿ ಪಡೆದ್ರು ಅಂತ ವಿಚಾರಣೆಯ ಬಳಿಕ ಸಚಿನ್ ಸಹೋದರಿ ಸುರೇಖಾ ಮಾತನಾಡಿದ್ದಾರೆ. ಅವತ್ತು ನಡೆದ ಎಲ್ಲ ಘಟನೆಗಳ ಬಗ್ಗೆ ಮಾಹಿತಿಯನ್ನು ಪಡೆದ್ರು. ಪ್ರಿಯಾಂಕ ಖರ್ಗೆ ಅವರ ಪರಿಚಯಸ್ಥರು ಕೂಡ ಮನೆಗೆ ಬಂದಿದ್ರು. ಸಿಐಡಿ ತನಿಖೆಯ ಬಗ್ಗೆ ಭರವಸೆ ಇದೆಯಾ ಅಂತ ಕೇಳಿದ್ರು. ನಾವು ಕಾದ್ ನೋಡ್ತೀವಿ ಅಂತ ಹೇಳಿದ್ದೇವೆ ಅಂತ ಏನೇನು ಆಯಿತು, ಏನೇನು ಮಾತಾಡಿದ್ದಾರೆ ಎಲ್ಲದರ ಬಗ್ಗೆ ವಿಚಾರಣೆ ಬಳಿಕ ಮೃತ ಸಚಿನ್ ಸಹೋದರಿ ಸುರೇಖಾ ಮಾತನಾಡಿದ್ದಾರೆ. ಮಾಡಲಿಲ್ಲ ಸರ್, ನೀನು ಕೊಟ್ಟಿದ್ದ ಸ್ಟೇಟ್ಮೆಂಟೇ ರಿಪೀಟ್ ಆಗಿ ನಮಗೆ ಓದಿಸಿ ಕರೆಕ್ಷನ್ ಮಾಡಿಸ್ಕೊಂಡ್ರು ಸರ್. ಕರೆಕ್ಷನ್ ಮಾಡ್ಕೊಂಡು ಇನ್ನೊಮ್ಮೆ ಪ್ರಿಂಟ್ ತೊಗೊಂಡು ಸಿಗ್ನೇಚರ್ ಮಾಡಿಸ್ಕೊಂಡ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಅದ ಇಲ್ಲ ಅಂತ. ಏನು ಮೇಡಮ್ ಸ್ಟೇಟ್ಮೆಂಟ್ ಏನು? ಅದೇ ರೀ, ನಮ್ಮ ತಮ್ಮ ಹೋಗಿದ್ದು ಹಿಡ್ದು ಏನೇನಾಗ್ಯದ, ರಾಜೀವ್ ಕಪ್ನೂರ್ ಬಂದಿದ್ದು, ನಮ್ಮ ಮನೆಗೆ ಬೆದರಿಸಿದ್ದು, ಹೋಗಿದ್ದು, ಮತ್ತೆ ಬಂದಿದ್ದು, ಫೋನ್ ಕಾಲ್ ಬಂದಿದ್ದು, ಮತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಇನ್ಸಿಡೆಂಟ್ಸ್ ಎಲ್ಲ, ಮತ್ತು ರೈಲ್ವೆ ಟ್ರ್ಯಾಕಿಗೆ ಯಾವಾಗ ಹೋಗಿವಿ ಇವೆಲ್ಲ ಇನ್ಸಿಡೆಂಟ್ ಎಲ್ಲ ಕೇಳ್ಕೊಂಡ್ರು ಸರ್. ಯಾವಾಗ ಡೆತ್ ನೋಟ್ ಹಾಕ್ಮೇಲೆ ಫೋನ್ಪೇದಿಂದ ಏನು ಕಾಲ್ ಮಾಡ್ಯಾರ, ಫೋನ್ಪೇ ಮಾಡ್ಯಾರಲ್ರಿ, ಆ ನಂಬರ್ ತೊಗೊಂಡು ಕಾಲ್ ಮಾಡಿದಾಗ ಗೊತ್ತಾಗ್ಯದಕ್ಕೆ ಅವು ಬೀದರ್ದಾಗ ಲೋಕಲ್ದಾಗ ಅಂತ ಅಷ್ಟೇ ಸರ್. ಅದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ ಸರ್ ನಮಗೂ. ಆಟೋದಾಗ ಹೋಗ್ಯಾನಂತ್ರಿ, ಅಲ್ಲಿಂದ ಎಲ್ಲೆಲ್ಲ ಹೋಗ್ಯಾನ ಅಂತ ಸರ್ಚ್ ಮಾಡ್ಲತ್ತಾರಂತ. ಆ ರಾಯಲ್ ಹೋಟೇಜ್ ಹೋಟೆಲ್ದಿಂದ ಆಟೋದಾಗ ಪಾಸ್ ಆಗಿ ಹೋಗಿದಷ್ಟೇ ಗೊತ್ತಾಗಲ್ಲ. ಅದೇ FSL ರಿಪೋರ್ಟ್ ಇನ್ನೂ ಬಂದಿಲ್ಲ ಅಲ್ಲತ್ತಾರ ಸರ್ ಅವರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದದಂತ ಹೇಳತ್ತಾರ ಅಷ್ಟೇ. ಸುಸೈಡ್ ಅಂತಂದ ಹಂಗೇನು ಹೇಳಿಲ್ಲ, ಬಂದದಂತ ಅಷ್ಟೇ ಹೇಳ್ತಾರೆ ಸರ್. ಏನಂತೀರಮ್ಮ ಇದ್ರ ಬಗ್ಗೆ ಭರವಸೆ ಅದ ಇಲ್ಲ ಅಂತ ಕೇಳ್ತಾರೆ. ನಾವು ವೇಟ್ ಮಾಡ್ತೀವಿ ಸರ್ ಇದ್ರ ಬಗ್ಗೆ. 2-3 ದಿನ ವೇಟ್ ಮಾಡಿ ತನಿಖೆ ಕರೆಕ್ಟ್ ನಡೆದು ರಿಸಲ್ಟ್ ಕರೆಕ್ಟ್ ಸಿಕ್ತಂದ್ರೆ ಓಕೆ ಸರ್, ಇದು ನಾವು ಮುಂದುವರಿತೀವಿ ಅಂತ ಹೇಳಿ ಸರ್. ಬೀದರ್ ಪ್ರತಿನಿಧಿ ರಾಜ್ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜ್ಕುಮಾರ್, ಗುಡ್ ಮಾರ್ನಿಂಗ್. ನಿನ್ನೆ 5 ಗಂಟೆಗಳ ಸತತ ತನಿಖೆ ವಿಚಾರಣೆಯಲ್ಲಿ ಏನೇನಾಯಿತು, ಇವತ್ತೇನೇನು ನಡೆಯುತ್ತೆ ಮುಂದುವರೆದಂತೆ? ರಾಜ್ಕುಮಾರ್, ಗುಡ್ ಮಾರ್ನಿಂಗ್ ಪ್ರಣವ್. ಖಂಡಿತವಾಗಲೂ ಕಳೆದ 2 ದಿನಗಳಿಂದ ಸಿಐಡಿ ತಂಡ ಒಂದು ಬೀದರ್ಗೆ ಆಗಮನಿಸಿದೆ. 2 ದಿನಗಳಿಂದ ಸಾಕಷ್ಟು ಒಂದು ಕೂಲಂಕುಷವಾಗಿ ಒಂದು ತನಿಖೆ ಮಾಡ್ತಾ ಇದ್ದೇನೆ ಅಂತ ಹೇಳ್ಬೋದು. ಏನಂತಂದ್ರೆ ಸಾಯಕ್ಕಿನ ಮುಂಚೆ ಎಲ್ಲೆಲ್ಲಿ ಓಡಾಡಿದ್ದಾನೆ, ಏನೇನ್ ಮಾಡಿದ್ದಾನೆ, ಹಾಗಾಗಿ ಸಂಪೂರ್ಣವಾಗಿ ಒಂದು ತನಿಖೆ ವರದಿಯನ್ನ ಮಾಡ್ತಾ ಇದ್ದಾರೆ. ಅದಾದ ನಂತರ ಏನೋ ಮೊನ್ನೆನೂ ಕೂಡ ಸಚಿನ್ ಕುಟುಂಬಸ್ಥರ ಜೊತೆ ಒಂದು 2-3 ಗಂಟೆ ಕೂಡ ಕಾಲ ವಿಚಾರಣೆ ಮಾಡಿದ್ರು. ಹಾಗೂ ನಿನ್ನೆ ರಾತ್ರಿ ಸತತವಾಗಿ 5 ಗಂಟೆವರೆಗೂ ವಿಚಾರಣೆ ಮಾಡಿ ಸಂಪೂರ್ಣವಾಗಿ ಸಚಿನ್ ಯಾವ ತರ ಇದ್ದ, ಎಲ್ಲಿ ಹೋಗ್ತಾ ಇದ್ದ, ಒಂದು ಒಡನಾಟಗಳು ಆಗಿರ್ಬೋದು, ಅವನ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಅವರ ಮನೆಯವರಿಂದ ಒಂದು ಮಾಹಿತಿ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದಾದ ನಂತರ ಸ್ಟೇಟ್ಮೆಂಟ್ ಅಲ್ಲೇ ಪ್ರಿಂಟ್ ಮಾಡಿ ಸಚಿನ್ ಸಹೋದರಿ ಏನಂದ್ರೆ ಅವ್ರ ಮುಂದೆನೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ಅವರ ಹತ್ರ ರಿಸೀವ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಅದಾದ್ರೆ ನಿನ್ನೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರ
ಕೂಡ ಸಚಿನ್ ಕುಟುಂಬಸ್ಥರಿಗೆ ಒಂದು ಭೇಟಿ ನೀಡಕ್ ಬಂದಿದ್ರಂತೆ. ಅವಾಗ ಕೂಡ ಸಚಿನ್ ಕುಟುಂಬಸ್ಥರ ಜೊತೆ ಪ್ರಿಯಾಂಕ್ ಖರ್ಗೆ ಏನು ಪರಿಚಯಸ್ಥರಿದ್ದಾರೆ ಅವರು ಕೂಡ ಹೇಳಿದ್ರಂತೆ ನಿಮ್ಗೆ ACB ಮ್ಯಾಗೆ ಭರೋಸೆ ಇದೆಯಾ ಇಲ್ವಾ ಅನ್ನೋದು ಕೂಡ ಮಾತಾಡಿದ್ರಂತೆ. ಇವರು ಸಚಿನ್ ಕುಟುಂಬಸ್ಥರು ಒಂದೇ ಹೇಳ್ತಿದ್ದಾರೆ ಅವಾಗ್ಲಿಂದ ನಮ್ಗೆ ACB ಮ್ಯಾಗೆ ಭರೋಸಾ ಇಲ್ಲ, ಹಾಗಾಗಿ ಇದು 2 ದಿನ ನೋಡ್ತೀವಿ ನಾವು, 2 ದಿನದಲ್ಲಿ ಏನಾದ್ರೂ ತನಿಖೆ ವರದಿ ಬಂದಿಲ್ಲ ಅಂದ್ರೆ ನಾವು ಮುಂದೆ CBI ಹೋಗ್ತೀವಿ ಅಂತ ಪಟ್ಟು ಹಿಡಿದಾರೆ ಅಂತ ಹೇಳ್ಬೋದು ಸಚಿನ್. ಥ್ಯಾಂಕ್ ಯು ಮಾಹಿತಿಗೆ ರಾಜ್ಕುಮಾರ್.